ಎಲ್ಲರಿಗೂ ನಮಸ್ಕಾರ. ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಏನು ನೋಡೋಣಪ್ಪ ಅಂದ್ರೆ, ಭಾರತದ ಸಂವಿಧಾನ ರೂಪಿಸಲು ಸಹಕಾರಿಯಾದಂಥ ಬ್ರಿಟಿಷರ ಕಾಯ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಪ್ರಾರಂಭದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಬೆಳೆದಂತೆ ಹೋದಂತೆ ಏನಾಕತ್ತಪ್ಪ ಅಂದ್ರೆ, ಅವರಿಗೆ ಆಡಳಿತದಲ್ಲಿ ಅನೇಕ ಸಮಸ್ಯೆಗಳು ಸಹ ಬೆಳವಣಿಗೆ ಹೊಂದುತ್ತಾ ಹೋಗ್ತಾವೆ. ಇಂಥ ಸಮಸ್ಯೆಗಳನ್ನು ಹೋಗಲಾಡಿಸೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ, ಬ್ರಿಟಿಷರು ಕೆಲವೊಂದಿಷ್ಟು ಕಾಯ್ದೆಗಳನ್ನು ನಿಗದಿತ ಸಮಯದಲ್ಲಿ ನಿಗದಿತ ಕಾಲದಲ್ಲಿ ಜಾರಿಗೆ ತರ್ತಾರೆ. ಈ ಕಾಯ್ದೆಗಳ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ, ತಮ್ಮಲ್ಲಿ ಏನು ಆಡಳಿತದಲ್ಲಿರುವಂಥ ಲೋಪದೋಷಗಳನ್ನು ಸುಧಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತಾರೆ. ಇನ್ನು ಈ ಬ್ರಿಟಿಷರು ಏನು ಭಾರತದೊಳಗೆ ಜಾರಿಗೆ ತರ್ತಾರಲ್ಲ, ಆ ಕಾಯ್ದೆಗಳು ನಮ್ಮ ಭಾರತದ ಸಂವಿಧಾನವನ್ನು ರೂಪಿಸಲು ರಚಿಸಲು ಆಧಾರ ಆಕ್ಕವು ಮತ್ತು ಸಹಕಾರಿ ಆಕ್ಕವು. ಇನ್ನು ಆ ಕಾಯ್ದೆಗಳು ಯಾವುವು, ಆ ಕಾಯ್ದೆಗಳ ಲಕ್ಷಣಗಳು ಏನಾಗಿದ್ದವು, ಇನ್ನು ಆ ಕಾಯ್ದೆಗಳ ಮುಖ್ಯಾಂಶಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಬ್ರಿಟಿಷರು ಜಾರಿಗೆ ತಂದಂಥ ಮೊಟ್ಟ ಮೊದಲ ಕಾಯ್ದೆ ಯಾವುದಪ್ಪ ಅಂದ್ರೆ, ರೆಗ್ಯುಲೇಟಿಂಗ್ ಆ್ಯಕ್ಟ್. 1773ರಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇನ್ನು ಈ ಕಾಯ್ದೆ ಎದ್ರ ಸಂಬಂಧ ಜಾರಿಗೆ ತರ್ತಾರೆ, ಈ ಕಾಯ್ದೆ ಹಿನ್ನೆಲೆ ಏನಪ್ಪ ಅಂದ್ರೆ, ಏನು ಭಾರತದೊಳಗೆ 1600 ಏನು ಸ್ಥಾಪನೆ ಆಗಿರುತ್ತಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ, 1600ರಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗಿರುತ್ತಲ್ಲ, ಈ ಈಸ್ಟ್ ಇಂಡಿಯಾ ಕಂಪ್ನಿ ಒಳಗೆ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಾಗಿರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಹಣವನ್ನು ಮತ್ತು ಸಂಪತ್ತನ್ನು ಮನಬಂದಂತೆ ಲೂಟಿ ಮಾಡ್ತಾರೆ. ಭ್ರಷ್ಟಾಚಾರ ಅತಿ ಹೆಚ್ಚು ತಾಂಡವವಾಡ್ತಿರ್ತೈತಿ. ಇನ್ನು ಈ ಭ್ರಷ್ಟಾಚಾರವನ್ನು ಗಮನಿಸಿದಂಥ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯನಾದಂಥ ಒಬ್ಬ ಅಧಿಕಾರಿ ಯಾವಪ್ಪ ಅಂದ್ರೆ, ಎಡ್ಮಂಡ್ ಬರ್ಕ್. ಇವ ಇಂಗ್ಲೆಂಡ್ ಶಾಸನ ಸಭೆಯ ಸದಸ್ಯರು. ಇವು ಏನು ಮಾಡ್ತಾನಪ್ಪ ಅಂದ್ರೆ, ಏನು ಈ ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಸರ್ಕಾರ ಏನು ಮಾಡತ್ತಪ್ಪ ಅಂದ್ರೆ, ತೆರಿಗೆ ರೂಪದೊಳಗೆ ಹಣವನ್ನು ಸಂಗ್ರಹಣೆ ಮಾಡ್ತಿರ್ತೈತಿ. ಅದನ್ನು ಇಂಗ್ಲೆಂಡ್ ಶಾಸನ ಸಭೆಯ ಸದಸ್ಯನಾದಂಥ ಎಡ್ಮಂಡ್ ಬರ್ಕ್ ಅಪರಾಧ ತೆರಿಗೆ ಅಂತ ಕರೀತಾನೆ. ಏನು ಕರೀತಾನ್ರಿ? ಅಪರಾಧ ತೆರಿಗೆ ಅಂತ ಕರೀತಾನೆ. ಅಪರಾಧ ತೆರಿಗೆ ಅಂತೇಳಿ ಟೀಕಿಸ್ತಾನ. ಅಪರಾಧ ತೆರಿಗೆ ಅಂತೇಳಿ ಟೀಕಿಸ್ತಾನ. ಯಾರ್ರೀ? ಎಡ್ಮಂಡ್ ಬರ್ಕ್. ಏನು ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಸರ್ಕಾರ ತೆರಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹಿಸ್ತೈತಿ, ಅದನ್ನು ಅಪರಾಧ ತೆರಿಗೆ ಅಂತೇಳಿ ಇಂಗ್ಲೆಂಡಿನ ಶಾಸನ ಸಭೆ ಸದಸ್ಯನಾದಂಥ ಎಡ್ಮಂಡ್ ಬರ್ಕ್ ಟೀಕಿಸ್ತಾನ. ಏನು ಟೀಕಿಸ್ತಾನಪ್ಪ ಅಂದ್ರೆ, ಅಪರಾಧ ತೆರಿಗೆ ಅಂತೇಳಿ ಟೀಕಿಸ್ತಾನ. ಇನ್ನು ನೆಕ್ಸ್ಟ್ ಏನಾಕತ್ತಪ್ಪ ಅಂದ್ರೆ, ಈ ಕಾರಣ ಏನಪ್ಪ ಅಂದ್ರೆ, ಭ್ರಷ್ಟಾಚಾರ. ಅತಿ ಹೆಚ್ಚು ಭ್ರಷ್ಟಾಚಾರ ಆಗ್ತಿರ್ತೈತಿ. ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳು ಅತಿ ಹೆಚ್ಚು ಭ್ರಷ್ಟರಾಗಿರ್ತಾರೆ. ಅದಕ್ಕೆ ನಾವು ಏನು ಕರಿತಾನಪ್ಪ ಅಂದ್ರೆ, ಅಪರಾಧ ತೆರಿಗೆ ಅಂತ ಕರೀತಾನೆ. ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ, ಹಣವನ್ನು ಸಂಗ್ರಹಣೆ ಮಾಡ್ತೈತೆ ತೆರಿಗೆ ರೂಪದೊಳಗೆ. ಅದನ್ನು ನಾವು ಅಪರಾಧ ತೆರಿಗೆ ಅಂತ ಕರಿತಾನೆ. ಕಾರಣ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ, ಬ್ರಿಟಿಷರು 1773ರೊಳಗೆ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. 1773ರೊಳಗೆ ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ, ಬ್ರಿಟಿಷರು ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಇದು ಏನಪ್ಪ ಅಂದ್ರೆ, ರೆಗ್ಯುಲೇಟಿಂಗ್ ಕಾಯ್ದೆ ಹಿನ್ನೆಲೆ ಆಗೈತಿ. ಇನ್ನು ಈ ಕಾಯ್ದೆಯ ಲಕ್ಷಣಗಳು ನೋಡೋಣ. ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು, 1773 ರೆಗ್ಯುಲೇಟ್ ಆ್ಯಕ್ಟ್ ಕಾಯ್ದೆಯ ಲಕ್ಷಣಗಳು. ಇನ್ನು ಭಾರತದಲ್ಲಿರುವ ಒಂದಿಷ್ಟು ಪ್ರಾಂತ್ಯಗಳು ಏನಾಗಿರ್ತಪ್ಪ ಅಂದರೆ, ಬ್ರಿಟಿಷರ ಅಧೀನದೊಳಗಿರ್ತಾವೆ. ಬ್ರಿಟಿಷರು ಆ ಪ್ರಾಂತ್ಯಗಳನ್ನು ಬ್ರಿಟಿಷರ ಅಧೀನದಲ್ಲಿರುವಂಥ ಭಾರತೀಯ ಪ್ರಾಂತ್ಯಗಳನ್ನು 3 ಪ್ರೆಸಿಡೆನ್ಸಿಗಳಾಗಿ ವಿಭಜನೆ ಮಾಡಿರ್ತಾರೆ. 3 ಪ್ರೆಸಿಡೆನ್ಸಿಗಳಾಗಿ ವಿಭಜನೆಯನ್ನು ಮಾಡಿರ್ತಾರೆ. ಒಂದನೇದು ಯಾವುದಪ್ಪ ಅಂದ್ರೆ, ಬಂಗಾಳ ಒಂದು ಪ್ರೆಸಿಡೆನ್ಸಿ. ಸೆಕೆಂಡ್ ಒನ್ ಯಾವುದಪ್ಪ ಅಂದ್ರೆ, ಮದ್ರಾಸು ಸೆಕೆಂಡ್ ಒನ್ ಪ್ರೆಸಿಡೆನ್ಸಿ. ಥರ್ಡ್ ಒನ್ ಯಾವುದಪ್ಪ ಅಂದ್ರೆ, ಮುಂಬೈ. ಈ ಥರನಾಗಿ ಬ್ರಿಟಿಷರು ಭಾರತೀಯ ಪ್ರಾಂತ್ಯಗಳನ್ನು 3 ಪ್ರೆಸಿಡೆನ್ಸಿಗಳಾಗಿ ವಿಭಜನೆ ಮಾಡಿರ್ತಾರೆ. ಇನ್ನು ಈ
ಕಾಯ್ದೆ ಯಾವಾಗ ಜಾರಿಗೆ ಬರುತ್ತಲ್ಪ ಅಂದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ತಕ್ಷಣ ಏನಾಕತ್ತಪ್ಪ ಅಂದ್ರೆ ಬಂಗಾಳ ಪ್ರೆಸಿಡೆನ್ಸಿ ಈ ಉಳಿದ ಎರಡು ಪ್ರೆಸಿಡೆನ್ಸಿ ಮೇಲೆ ಸಂಪೂರ್ಣವಾದ ಅಧಿಕಾರವನ್ನು ಪಡಿತೈತಿ. ಯಾವಾಗ ರೀ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ತರ್ತಾರಲ್ಲ ಬ್ರಿಟಿಷರ, ಕಾಯ್ದೆ ಜಾರಿಗೆ ಬಂದ ಮುರಿದ ತಕ್ಷಣ ಏನಾಕತ್ತಪ್ಪ ಅಂದ್ರೆ ಮದ್ರಾಸ್ ಮತ್ತು ಮುಂಬೈ ಪ್ರೆಸಿಡೆನ್ಸಿಗಳ ಮೇಲೆ ಬಂಗಾಳ ಪ್ರೆಸಿಡೆನ್ಸಿ ಸಂಪೂರ್ಣವಾದ ಅಧಿಕಾರವನ್ನು ಪಡ್ಕೊತೈತಿ. ಇದು ಈ ಕಾಯ್ದೆ ಒಂದು ಪ್ರಮುಖವಾದ ಲಕ್ಷಣ. ಇನ್ನೊಂದು ಲಕ್ಷಣ ಏನಪ್ಪ ಅಂದ್ರೆ ಈ ಕಾಯ್ದೆದ ಇನ್ನೊಂದು ಪ್ರಮುಖವಾದ ಲಕ್ಷಣ ಏನಪ್ಪ ಅಂದ್ರೆ ಬಂಗಾಳದ ಗವರ್ನರ್ ಏನಕ್ಕನಪ್ಪ ಅಂದ್ರೆ ಈ ಮೂರು ಪ್ರೆಸಿಡೆನ್ಸಿಗಳ ಮೇಲೆ ಸಂಪೂರ್ಣವಾದ ಅಧಿಕಾರ ಹೊಂತಾನೆ. ಮದ್ರಾಸ, ಬಂಗಾಳ, ಮುಂಬೈ. ಮದ್ರಾಸ, ಬಂಗಾಳ, ಮುಂಬೈ ಈ ಮೂರು ಪ್ರೆಸಿಡೆನ್ಸಿಗಳ ಮೇಲೆ ಬಂಗಾಳದ ಗವರ್ನರ್ ಸಂಪೂರ್ಣವಾದ ಅಧಿಕಾರವನ್ನು ಹೊಂತಾನೆ ರೀ. ಅಂದ್ರೆ ಪ್ರೆಸಿಡೆನ್ಸಿಗಳನ್ನು ನಿಯಂತ್ರಣ ಮಾಡಿದರಾಗಿರ್ಬೋದು, ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಸಹ ಗವರ್ನರ್ ಕೊಡ್ತೈತೆ ರೀ ಈ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ. ಇನ್ನು ನೆಕ್ಸ್ಟ್ ಈ ಕಾಯ್ದೆ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂದ್ರೆ ಗವರ್ನರ್ ಜನರಲ್ ಎಂಬ ಹುದ್ದೆ ಸೃಷ್ಟಿ ಆಕೈತಿ ರೀ. ಗವರ್ನರ್ ಜನರಲ್ ಎಂಬ ಹುದ್ದೆಯ ಸೃಷ್ಟಿ ಆಕೈತಿ ರೀ. ಪ್ರಶ್ನೆ ಹಿಂಗೆ ಕೇಳ್ತಾನೆ ರೀ, ಯಾವ ಕಾಯ್ದೆಯ ಮೂಲಕ ಗವರ್ನರ್ ಜನರಲ್ ಹುದ್ದೆಯನ್ನು ಬ್ರಿಟಿಷರು ಸೃಷ್ಟಿ ಮಾಡಿದ್ರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಗವರ್ನರ್ ಜನರಲ್ ಹುದ್ದೆ ಸೃಷ್ಟಿಯಾಯಿತು. ಇದಕ್ಕಿಂತ ಪೂರ್ವದಲ್ಲಿ ಗವರ್ನರ್ ಎಂಬ ಹುದ್ದೆ ಐತ್ರಿ, ಅದನ್ನು ತೆಗೆದೋಗದ ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ಇದರಂತೆ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರಕ್ಕಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್ ಹಾಕಾನ. ವಾರೆನ್ ಹೇಸ್ಟಿಂಗ್ಸ್ನು ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಹಾಕಾನ. ಯಾವ ಕಾಯ್ದೆ ಮೂಲಕ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ವಾರೆನ್ ಹೇಸ್ಟಿಂಗ್ಸ್ನು ಅಧಿಕಾರ ವಹಿಸ್ಕೊಂತಾನೆ ರೀ. ಇವ ಬಂಗಾಳದ ಕಟ್ಟಕಡೆಯ ಗವರ್ನರ್ ರೀ. ಬಂಗಾಳದ ಕಟ್ಟಕಡೆಯ ಗವರ್ನರ್ ಆದಂಥ ವಾರೆನ್ ಹೇಸ್ಟಿಂಗ್ಸ್ನು 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾನೆ. ಇದೊಂದು ಕಾಯ್ದೆ ಪ್ರಮುಖವಾದ ಅಂಶ ರೀ. ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂದ್ರೆ ಮಹತ್ವದ ಕಲ್ಕತ್ತಾದೊಳಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಕೈತಿ ರೀ ಈ ಕಾಯ್ದೆ ಪ್ರಕಾರ. ಕಲ್ಕತ್ತಾದೊಳಗೆ ಏನಾಕೈತಿ ಸುಪ್ರೀಂ ಕೋರ್ಟ್ ಏನಕ್ಕಪ್ಪ ಅಂದ್ರೆ ಸ್ಥಾಪನೆ ಆಕೈತಿ ಕಲ್ಕತ್ತಾದೊಳಗೆ. ಯಾವಾಗಪ್ಪ ಅಂದ್ರೆ 1774 ಕಲ್ಕತ್ತಾದೊಳಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಕೈತಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ. ಇನ್ನು ಇದರಲ್ಲಿ ಒಟ್ಟು 4 ಜನ ನ್ಯಾಯಾಧೀಶರು ಇರ್ತಾರೆ. ಇದರಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಇರ್ತಾನೆ. ಉಳಿದಂಥ 3 ಜನರು ಸಾಮಾನ್ಯ ನ್ಯಾಯಾಧೀಶರು ಇರ್ತಾರೆ. ಸರಿನಾ? ಇನ್ನು ಈ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ನ್ಯಾಯಾಧೀಶ ಯಾರು ಇರ್ತಾರೆ, ಮುಖ್ಯ ನ್ಯಾಯಾಧೀಶರು ಯಾರು ಹಾಕಾರಪ್ಪ ಅಂದ್ರೆ ಮೊಟ್ಟ ಮೊದಲ ಇಂಪು ಅನ್ನವ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶಿಯಾಗಿ ಕಾರ್ಯನಿರ್ವಹಿಸ್ತಾನೆ ರೀ ಸುಪ್ರೀಂ ಕೋರ್ಟದ್ದು. ಸರಿನಾ? 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಕೈತಿ. ಯಾವಾಗ 1774 ಅದರಲ್ಲಿ 4 ಜನ ನ್ಯಾಯಾಧೀಶರು ಇರ್ತಾರೆ. ಒಬ್ಬರು ಮುಖ್ಯ ನ್ಯಾಯಾಧೀಶ, 3 ಜನ ಸಾಮಾನ್ಯ ನ್ಯಾಯಾಧೀಶರು ಇರ್ತಾರೆ. ಇನ್ನು ಆ ನ್ಯಾಯಾಲಯದ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶ ಯಾರಕ್ಕಾರಪ್ಪ ಅಂದ್ರೆ ಇಂಪು ಅವ್ರು ಹಾಕಾರ. ಸರಿನಾ? ಇನ್ನು ಈ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್. ಯಾರು ಸ್ಥಾಪನೆ ಮಾಡ್ತಾರೆ? ವಾರೆನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾನೆ ಕಲ್ಕತ್ತಾದೊಳಗೆ ಸುಪ್ರೀಂ ಕೋರ್ಟನ್ನು. ಇನ್ನು ಈ ಕಾಯ್ದೆಯ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂದ್ರೆ ಈ 1764 ಬಾಕ್ಸರ್ ಕದನ ನಡೀತೈತಿ. ಬಾಕ್ಸರ್ ಕದನೊಳಗೆ ಬ್ರಿಟಿಷರಿಗೆ ಹೇಳ್ತಾರೆ. ಸರಿನಾ? ಇನ್ನು 1765 ಏನಕ್ಕಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಪ್ಪ ಅಂದ್ರೆ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಈ ದ್ವಿಸರ್ಕಾರ ಪದ್ಧತಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನು ಮಾಡ್ತಪ್ಪ ಅಂದ್ರೆ ರದ್ದು ಮಾಡ್ತೈತಿ. 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ನು ಜಾರಿಗೆ ತಂದಂಥ ದ್ವಿಸರ್ಕಾರ ಪದ್ಧತಿ ಏನಕ್ಕಪ್ಪ ಅಂದ್ರೆ ರದ್ದಾಕೈತಿ. ಯಾವ ಕಾಯ್ದೆಯ ಮೂಲಕ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಲಾಯಿತು? 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ದ್ವಿಸರ್ಕಾರ ಪದ್ಧತಿಯನ್ನು ಬಂಗಾಳದಲ್ಲಿ ಜಾರಿಗೆ ತಂದಂಥ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಲಾಗುತ್ತದೆ. ಇದು ಇಷ್ಟೇನಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖವಾದ ಅಂಶಗಳು ಅಥವಾ ಲಕ್ಷಣಗಳು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್
ಇನ್ನೊಂದು ಕಾಯ್ದೆ ಬರ್ತೈತಿ. ಅದು ಯಾವಪ್ಪ ಅಂದ್ರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಬ್ರಿಟಿಷರು ಜಾರಿ ತರ್ತಾರೆ. ಈ ಕಾಯ್ದೆಯನ್ನು ಎದುರು ಸಲುವಾಗಿ ಜಾರಿ ತರ್ತಾರಪ್ಪ ಅಂದ್ರೆ ಬ್ರಿಟಿಷರು ಏನು 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ತಂದಿರ್ತಾರಲ್ಲ ಅವರು, ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಒಳಗೆ ಕೆಲವೊಂದಿಷ್ಟು ದೋಷಗಳು ಇರ್ತಾವೆ. ಆ ದೋಷಗಳನ್ನು ನಿವಾರಿಸುವ ಸಲುವಾಗಿ ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರು 1784 ಈ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1773 ಜಾರಿಗೆ ತಂದಂಥ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅದರಲ್ಲಿರುವಂಥ ದೋಷಗಳನ್ನು ಲೋಪಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ 1784 ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಮುಖ್ಯಾಂಶಗಳು ನೋಡೋಣ. ಈ ಕಾಯ್ದೆ ಪ್ರಮುಖವಾದ ಒಂದು ಅಂಶ ಏನಪ್ಪ ಅಂದ್ರೆ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಕೈತಿ. ನಿಯಂತ್ರಣ ಮಂಡಳಿಯನ್ನು ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ. 1784 ಪಿಟ್ಸ್ ಇಂಡಿಯಾ ಕಾಯ್ದೆ ಪ್ರಕಾರ ನಿಯಂತ್ರಣ ಮಂಡಳಿಯನ್ನು ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ. ಸರಿನಾ? ಮತ್ತು ಇದರೊಳಗೆ ಒಟ್ಟು 6 ಜನ ಕಮಿಷನರ್ ಇರ್ತಾರೆ. 6 ಜನ ಕಮಿಷನರ್ ಒಳಗೊಂಡಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಯಾವಪ್ಪ ಅಂದ್ರೆ ನಿಯಂತ್ರಣ ಮಂಡಳಿ. 6 ಜನ ಕಮಿಷನರ್ನ ಒಳಗೊಂಡಂಥ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಅದು ಯಾವುದ್ರಿ? ನಿಯಂತ್ರಣ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ನಿಯಂತ್ರಣ ಮಂಡಳಿ ಎಂಬ ಒಂದು ಸಂಸ್ಥೆ ಒಳಗೆ 6 ಜನ ಕಮಿಷನರ್ ಇರ್ತಾರೆ. ಯಾವ ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡ್ತಾರೆ? ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ. ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ 1784 6 ಕಮಿಷನರ್ಗಳ ಒಳಗೊಂಡಂಥ ನಿಯಂತ್ರಣ ಮಂಡಳಿ ಎಂಬ ಒಂದು ಹೊಸ ಸಂಸ್ಥೆಯನ್ನು ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ. ಇನ್ನು ಈ ಕಾಯ್ದೆ ಏನು ಮಾಡ್ತಪ್ಪ ಅಂದ್ರೆ ಈ ನಿಯಂತ್ರಣ ಮಂಡಳಿ ಏನು ಇರ್ತೈತಲ್ಲ, ನಿಯಂತ್ರಣ ಮಂಡಳಿ ಏನು ಜಾರಿಗೆ ತಂದಿರ್ತೈತಲ್ಲ, ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಏನು ನಿಯಂತ್ರಣ ಮಂಡಳಿಯನ್ನು ಹೊಸ ಸಂಸ್ಥೆಯನ್ನು ಜಾರಿಗೆ ತಂದಿರ್ತೈತಲ್ಲ, ಈ ನಿಯಂತ್ರಣ ಮಂಡಳಿ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ, ನಿಯಂತ್ರಣ ಮಂಡಳಿ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ ಅಂತ ಇರ್ತದೆ. ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ ಈ ಎರಡು ಸಂಸ್ಥೆಗಳು ಸೇರಿಕೊಂಡ ಭಾರತದಲ್ಲಿರುವಂಥ ನಾಗರಿಕರಾಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಕಂದಾಯ, ಈ 3 ವಿಷಯಗಳ ಮೇಲೆ ಸಂಪೂರ್ಣವಾದ ಅಧಿಕಾರವನ್ನು ಹೊಂದಿರ್ತೈತಿ. ಅಂದ್ರೆ ಆ 3 ವಿಷಯಗಳನ್ನ ನಿಯಂತ್ರಣ ಮಾಡ್ಬೋದು, ಮೇಲ್ವಿಚಾರಣೆ ನಡೆಸ್ಬೋದು. ಸರಿನಾ? ಈ ಥರನಾದಂಥ ಅಧಿಕಾರವನ್ನು ಪಿಟ್ಸ್ ಇಂಡಿಯಾ ಕಾಯ್ದೆ ಯಾರಿಗೆ ಕೊಡ್ತದಪ್ಪ ಅಂದರೆ ನಿಯಂತ್ರಣ ಮಂಡಳಿಗೆ ಮತ್ತು ಇಂಗ್ಲೆಂಡ್ನಲ್ಲಿರುವಂಥ ನಿರ್ದೇಶನ ಮಂಡಳಿಗೆ ಇಂಥ ಅಧಿಕಾರವನ್ನು ಪಿಟ್ಸ್ ಇಂಡಿಯಾ ಕಾಯ್ದೆ 1784 ನೀಡ್ತೈತೆ ರೀ. ಇನ್ನು ಈ ಕಾಯ್ದೆ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂದ್ರೆ ಭಾರತೀಯರ ರಾಜಕೀಯ ಹಕ್ಕುಗಳು ಮೊಟಕುಗೊಳ್ತಾವೆ ರೀ. ಭಾರತೀಯ ರಾಜಕೀಯ ಹಕ್ಕುಗಳು ಮೊಟಕುಗೊಳ್ತಾವೆ. ಸರಿನಾ? ಯಾಕಂದ್ರೆ ಕಾರಣ ಏನು, ಭಾರತದಲ್ಲಿರುವಂಥ ಸಮಸ್ತ ಆಡಳಿತವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಬ್ರಿಟಿಷರು ಈ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ 1784 ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ನಿಯಂತ್ರಣ ಮಂಡಳಿಗೆ ಮತ್ತು ಇಂಗ್ಲೆಂಡ್ನಲ್ಲಿರುವಂಥ ನಿರ್ದೇಶಕ ಮಂಡಳಿಗೆ ನೀಡ್ತಾರೆ. ಹೀಗಾಗಿ ಭಾರತೀಯರ ರಾಜಕೀಯ ಹಕ್ಕುಗಳು ಏನಕ್ಕಪ್ಪ ಅಂದ್ರೆ ಮೊಟಕುಗೊಳ್ತಾವೆ. ನಿಮ್ಗೆ ಪ್ರಶ್ನೆ ಏನು ಕೇಳ್ತಾನಪ್ಪ ಅಂದ್ರೆ ಯಾವ ಕಾಯ್ದೆಯ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳು ಮೊಟಕುಗೊಂಡು ಅಂತ ಕೇಳ್ತಾರೆ ಅಥವಾ ರದ್ದಾದವು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಏನಕ್ಕಪ್ಪ ಅಂದ್ರೆ ಭಾರತೀಯ ರಾಜಕೀಯ ಹಕ್ಕುಗಳು ಮೊಟಕುಗೊಂಡು ಅಂತ ಹೇಳ್ತಾರೆ. ಇದು ಇಷ್ಟು ಏನಪ್ಪ ಅಂದ್ರೆ ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂದ್ರೆ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದಂಥ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಇರ್ತಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸೇ ಇರ್ತಾನೆ ರೀ. ಯಾರು ಇರ್ತಾರೆ? ವಾರೆನ್ ಹೇಸ್ಟಿಂಗ್ಸೇ ಇರ್ತಾನೆ. ವಾರೆನ್ ಹೇಸ್ಟಿಂಗ್ಸೇ ಇರ್ತಾನೆ. ವಾರೆನ್ ಹೇಸ್ಟಿಂಗ್ಸ್ ಏನಿರ್ತಾನಪ್ಪ ಅಂದ್ರೆ ಗವರ್ನರ್ ಜನರಲ್ ಇರ್ತಾನೆ. ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದಂಥ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಇರ್ತಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸೇ ಇರ್ತಾನೆ. ಈ ವಾರೆನ್ ಇಷ್ಟು ಏನಪ್ಪ ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆಯ ಸಂಬಂಧಪಟ್ಟಂಥ ಪ್ರಮುಖವಾದ ಅಂಶಗಳು ಅಂತ ಹೇಳ್ಬೋದು. ಇನ್ನು ಈ ವಾರೆನ್ ಹೇಸ್ಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ ವಾರೆನ್ ಹೇಸ್ಟಿಂಗ್ಸ್ ಬಂಗಾಳದ ಕೊನೆಯ ಗವರ್ನರ್. ಬಂಗಾಳದ ಕೊನೆಯ ಗವರ್ನರ್ ಯಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್. ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್. ಬಂಗಾಳದ ಕೊನೆಯ ಗವರ್ನರ್ ವಾರೆನ್ ಹೇಸ್ಟಿಂಗ್ಸ್.
ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್ ಯಾವ ಕಾಯ್ದೆ ಮೂಲಕಪ್ಪ ಅಂದ್ರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ. ಇನ್ನು ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್. ಬಂಗಾಳದ ಕಟ್ಟಕಡೆಯ ಗವರ್ನರ್ ವಾರೆನ್ ಹೇಸ್ಟಿಂಗ್ಸ್. ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್. ಕಾಯ್ದೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್. ಇನ್ನು ವಾರೆನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನಪ್ಪ ಅಂದ್ರೆ 2 ನ್ಯಾಯಾಲಯಗಳು ಸ್ಥಾಪನೆ ಮಾಡ್ತಾನೆ. ಒಂದು ಯಾವುದಪ್ಪ ಅಂದ್ರೆ ದಿವಾನಿ ಅದಾಲತ್. ದಿವಾನಿ ಅದಾಲತ್ ಹಿಂಗಂದ್ರೆ ನಾಗರಿಕ ನ್ಯಾಯಾಲಯ ಅಂದಂಗ್ರಿ ಇದು. ದಿವಾನಿ ಅದಾಲತ್ ಅಂದ್ರೆ ನಾಗರಿಕ ನ್ಯಾಯಾಲಯ. ಇನ್ನೊಂದು ಯಾವುದಪ್ಪ ಅಂದ್ರೆ ಫೌಜಿದಾರ್ ಅದಾಲತ್. ಹಿಂಗಂದ್ರೆ ಏನಪ್ಪ ಅಂದ್ರೆ ಕ್ರಿಮಿನಲ್ ನ್ಯಾಯಾಲಯ ಅಂದಂಗೆ, ಅಪರಾಧ ನ್ಯಾಯಾಲಯ, ಕ್ರಿಮಿನಲ್ ನ್ಯಾಯಾಲಯ ಅಂದಂಗೆ. ಒಂದು ಫೌಜಿದಾರ್ ಅದಾಲತ್ ಅಂದರೆ ಕ್ರಿಮಿನಲ್ ನ್ಯಾಯಾಲಯ, ಇನ್ನೊಂದು ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯ ಅಂದಂಗೆ. ಈ 2 ನ್ಯಾಯಾಲಯಗಳನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ವಾರೆನ್ ಹೇಸ್ಟಿಂಗ್ಸ್ ಸ್ಥಾಪನೆ ಮಾಡ್ತಾನೆ. ಯಾರು ಸ್ಥಾಪನೆ ಮಾಡ್ತಾರೆ? ವಾರೆನ್ ಹೇಸ್ಟಿಂಗ್ಸ್ ಸ್ಥಾಪನೆ ಮಾಡ್ತಾನೆ. ಇನ್ನು ನೀವೇನು ಮಾಡ್ತಾನಪ್ಪ ಅಂದ್ರೆ ಕಲ್ಕತ್ತಾದೊಳಗೆ ಮದರಸಾನ ಸ್ಥಾಪನೆ ಮಾಡ್ತಾನೆ 1781 ವಾರೆನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನಪ್ಪ ಅಂದ್ರೆ 1781 ಕಲ್ಕತ್ತಾದೊಳಗೆ ಏನು ಮಾಡ್ತಾನಪ್ಪ ಅಂದ್ರೆ ಮದರಸಾವನ್ನು ಸ್ಥಾಪನೆ ಮಾಡ್ತಾನೆ. ಯಾರು ಸ್ಥಾಪನೆ ಮಾಡ್ತಾರೆ? ವಾರೆನ್ ಹೇಸ್ಟಿಂಗ್ಸ್. ವಾರೆನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನಪ್ಪ ಅಂದ್ರೆ 1781 ಕಲ್ಕತ್ತಾದೊಳಗೆ ಮೊಟ್ಟ ಮೊದಲ ಬಾರಿಗೆ ಮದರಸಾವನ್ನು ಸ್ಥಾಪನೆ ಮಾಡ್ತಾನೆ. ಇವ ಬಂಗಾಳದ ಕಟ್ಟಕಡೆಯ ಗವರ್ನರ್, ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಸರಿನಾ? ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್. ಬಂಗಾಳದ ಕಟ್ಟಕಡೆಯ ಗವರ್ನರ್ ವಾರೆನ್ ಹೇಸ್ಟಿಂಗ್ಸ್. ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್. ಕಾಯ್ದೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್. ಇದು ಇಷ್ಟೇನಪ್ಪ ಅಂದ್ರೆ ಬ್ರಿಟಿಷರು ಜಾರಿಗೆ ತಂದಂಥ ಪ್ರಮುಖವಾದಂಥ ಕಾಯ್ದೆಗಳು. ಒಂದು ಯಾವುದಪ್ಪ ಅಂದ್ರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್. ಇನ್ನೊಂದು ಯಾವುದಪ್ಪ ಅಂದ್ರೆ 1784 ಪಿಟ್ಸ್ ಇಂಡಿಯಾ ಕಾಯ್ದೆ. ಇನ್ನು ಮುಂದಿನ ವಿಡಿಯೋದೊಳಗೆ ಇನ್ನೂ ಹಲವಾರು ಕಾಯ್ದೆಗಳು ಅದಾವೆ ರೀ. 1813 ಚಾರ್ಟರ್ ಕಾಯ್ದೆ ಆಗಿರ್ಬೋದು, 1833 ಚಾರ್ಟರ್ ಕಾಯ್ದೆ ಆಗಿರ್ಬೋದು, ಇನ್ನು ಅದೇ ರೀತಿಯಾಗಿ ಭಾರತ ಸರ್ಕಾರ ಕಾಯ್ದೆ ಆಗಿರ್ಬೋದು. ಈ ರೀತಿಯಾಗಿ ಇನ್ನೂ ಹಲವಾರು ಕಾಯ್ದೆಗಳು ಅದಾವು. ಆ ಕಾಯ್ದೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಒಟ್ಟಾರೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.